ಇನ್ನು ನಟಿ ಅಮೂಲ್ಯ ಮಾವನ ಮನೆ ಮೇಲೂ ಕೂಡ ದಾಳಿಯಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ರಾಮಚಂದ್ರ ಮನೆ ಮೇಲೆ ಚುನಾವಣಾಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸತತ 4 ಗಂಟೆಗಳ ಕಾಲ ಶೋಧ ನಡೆಸಿದ್ದಾರೆ ಅಧಿಕಾರಿಗಳು. 30ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಪರಿಶೀಲನೆ ಆಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮಾಜಿ ಕಾರ್ಪೊರೇಟರ್ ಆಗಿರುವ ರಾಮಚಂದ್ರ ಆರ್ಆರ್ ನಗರದಲ್ಲಿರುವ ರಾಮಚಂದ್ರ ನಿವಾಸದಲ್ಲಿ ಸದ್ಯ ಅಧಿಕಾರಿಗಳು ಪರಿಶೀಲನೆ ಮಾಡುತ್ತಿದ್ದಾರೆ. ಮಾಜಿ ಕಾರ್ಪೊರೇಟರ್ ನಟಿ ಅಮೂಲ್ಯ ಅವರ ಮಾವ ರಾಮಚಂದ್ರ ಅವರ ನಿವಾಸದ ಮೇಲೆ ಈಗ ಚುನಾವಣಾಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸಹಜವಾಗಿ ಎಲ್ಲೆಲ್ಲಿ ಹಣ ಸಂಗ್ರಹಿಸಿಟ್ಟಿರ್ತಾರೋ ಆ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿರುತ್ತೆ ಚುನಾವಣಾ ಅಧಿಕಾರಿಗಳಿಗೆ. ಆ ಮಾಹಿತಿ ಆಧಾರದಲ್ಲೇ ದಾಳಿ ಆಗ್ಬಿಡುತ್ತೆ. ನಾಳೆ ಓಟ್ ಅಂತ ಅಂದ್ರೆ ವೋಟಿಂಗ್ ಜನ ಬರ್ತಾರೆ ಅಂತ ಆದ್ರೆ ಇವತ್ತು ರಾತ್ರೋರಾತ್ರಿ ಹಣ ಹಂಚಿಕೆ ಆಗಿಬಿಡುತ್ತೆ ಮತದಾರನ ಓಲೈಕೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ. ಹಾಗಾಗಿ ಈ ಹಣ ಹಂಚಿಕೆ, ಗಿಫ್ಟ್ ಹಂಚಿಕೆ ತಡೆಗಟ್ಟೋ ನಿಟ್ಟಿನಲ್ಲೇ ಚುನಾವಣಾ ಅಧಿಕಾರಿಗಳು ಆಕ್ಟಿವ್ ಆಗಿಬಿಟ್ಟಿರ್ತಾರೆ. ಇಷ್ಟು ದಿನ ಅಲ್ಲಲ್ಲಿ ಚೆಕ್ ಪೋಸ್ಟ್ ಗಳಲ್ಲಿ ಪರಿಶೀಲನೆ ಆಗ್ತಾ ಇತ್ತು, ಈಗ ನಿವಾಸಗಳ ಮೇಲೆ ದಾಳಿ ಆಗ್ತಾ ಇರೋದು. ಸಹಜವಾಗಿ ಅದದ ಪಕ್ಷಕ್ಕೆ ಸಂಬಂಧಪಟ್ಟಂತಹ ನಾಯಕರು, ಈ ಮಾಜಿ ಕಾರ್ಪೊರೇಟರ್ಗಳ ಮನೆಯಲ್ಲೇ ಹಣ ಇಟ್ಟಿರ್ತಾರೆ. ಆ ಹಣವನ್ನ ರಾತ್ರೋರಾತ್ರಿ ಹಂಚಿಕೆ ಮಾಡೋದಕ್ಕೆ ಸಾಗಾಟ ಮಾಡಲಾಗುತ್ತೆ. ಆ ಮಾಹಿತಿಯ ಮೇರೆಗೆ ಈಗ ದಾಳಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅಧಿಕಾರಿಗಳು ಬಂದ್ರು, ಪಾಪ ಅವ್ರು ಹೇಳಿದ್ರು, ಪಾಪ ಏನೋ ನಾವು ದಾಳ ತಂಪಾಗುತ್ತೆ ಅಂತ ಭಾಳ ಸೆಕೆ ಆಗೋಯ್ತು ಇಲ್ಲಿ ಅಂತಂದ್ರು. ಅಂದ್ರೆ ಅದು ಗೊತ್ತಾಗ್ತದೆ ಏನಾಗುತ್ತೆ ಅಂದ್ರೆ ಏನೋ ಸಿಗುತ್ತೆ ಅಂತ ಬಂದ್ವಿ ನಾವಿಲ್ಲಿ, ಏನು ಇಲ್ವಲ್ಲ ಅಂತಂದ್ರು. ಬಟ್ ಪಾಪ ಅವ್ರು ಏನು ಪಾಪ ಅವ್ರಿಗೆ ಯಾರು ಪ್ರೆಸರ್ ಇದೆಯೋ, ನಾವು ಯಾರ ಬಗ್ಗೆನೂ ಮಾತಾಡೋದು ಬೇಡ ಸರ್. ನಮ್ಮ ಬಗ್ಗೆ ನಾವು ನಮ್ಮ ಕೆಲಸ ಮಾಡೋಣ. ಸರ್ಕಾರ ಇರೋದ್ರಿಂದ ಮಿಸ್ಯೂಸ್ ಮಾಡ್ಕೊಂತ ಇದ್ದಾರೆ 100% ಸರ್. ಅದು ಸರ್ಕಾರದಿಂದ ಪಾಪ ಅವ್ರಿಗೆ RO ಸಾಹೇಬರಿಗೆ ಒಂದು 100 ಫೋನ್ ಬಂದಿರಬೇಕು. ಯಾಗಾದರೂ ಮಾಡಿ ಏನೋ ಹುಡುಕಿ ಅಂತ. ಪಾಪ ಅವ್ರು ತಪ್ಪಲೇನೂ ಬಿಡಿಲ್ಲ, ಮನೇಲಿ ಅಡುಗೆ ತಪ್ಪಲೇನೂ ಬಿಟ್ಟಿಲ್ಲ, ನಮ್ಮದು ಅದನ್ನೂ ಹುಡುಕಿದ್ದಾರೆ. ಏನು ಸಿಕ್ಕಿಲ್ಲ ಪಾಪ. ಇದು ಇದ್ರ ತಾನೇ ಸಿಕ್ಕೋದು, ಸಿಕ್ಕಿಲ್ಲ ಪಾಪ. ಅವ್ರಿಗೆ ಗೊತ್ತಾಯಿತು ಇದ್ರೊಳಗೆ ಏನು ಜಿನಾನಿಟಿ ಅಂತ ಗೊತ್ತಾಯಿತು. ಸೊ ಅದರಲ್ಲಿ ನಮ್ಮ ಮನೇಲಿ ಸ್ವಲ್ಪ ನಾವ್ಯಾರು ಡ್ರಿಂಕ್ ಮಾಡೋದು, ನಮ್ಮ ಮೊಮ್ಮಗನ ನಾಮಕರಣ ಇತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಲಿಕ್ಕರ್ ಇತ್ತು. ಅಂದರೆ ಇದೆಲ್ಲ 8 ವರ್ಷ 10 ವರ್ಷದ ಲಿಕ್ಕರ್, ಇವತ್ತಿಂದಲ್ಲ. ಈಗ ಹೊಸದಾಗಿ ಎಲೆಕ್ಷನ್ ಲಿಕ್ಕರು ಅಲ್ಲ ಅದು, ಈಗ ತಂದಿರೋ ಲಿಕ್ಕರು ಅಲ್ಲ ಅದು ಬರ್ಡೇಗೋಸ್ಕರ ಇಟ್ಟಿದ್ದು. ಅದು ಬರ್ಡೇ ಕೋಡ್ ಆಫ್ ಕಾಂಡಕ್ಟಿಂದ ಪೋಸ್ಟ್ ಬನ್ ಆಯಿತು. ಸೊ ಅದು ಬಿಟ್ಟರೆ ಬೇರೆ ನಮ್ಮಲ್ಲಿ ನೋಡಿ, ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರು ಮೀಸಲಾತಿಯ ಅಸ್ತ್ರವನ್ನ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. 2004ರಿಂದಲೂ ಕಾಂಗ್ರೆಸ್ OBC ಮೀಸಲಾತಿ ತೆಗೆದು ಮುಸ್ಲಿಮರಿಗೆ ಕೊಡೋದಕ್ಕೆ ಯತ್ನ ಮಾಡ್ತಾ ಇದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರೇ ಆರೋಪ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. SC/ST ಮೀಸಲಾತಿ ಮುಸ್ಲಿಮರಿಗೆ ನೀಡಲು ಯತ್ನ. ಕಾಂಗ್ರೆಸ್ ವಿರುದ್ಧ ಮೋದಿ ಮೀಸಲಾತಿ ಅಸ್ತ್ರ ಪ್ರಯೋಗ. ರಾಜಸ್ಥಾನದ ಟೊಂಕ್ನಲ್ಲಿ ಮೊನ್ನೆ ಮಾತನಾಡಿದ್ದ ಮೋದಿ, ದೇಶದ ಸಂಪತ್ತನ್ನ ಕಾಂಗ್ರೆಸ್ ಮುಸ್ಲಿಮರಿಗೆ ಕೊಡೋಕೆ ಮುಂದಾಗಿದೆ ಅಂತ ಆರೋಪಿಸಿದ್ರು. ಇವತ್ತು ಛತ್ತೀಸ್ಗಢದ ಸೂರಜ್ಗುಜಾದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಧರ್ಮದ ಆಧಾರದ ಮೇಲೆ OBC ಮೀಸಲಾತಿಯನ್ನ ವಿಸ್ತರಿಸುತ್ತಿದೆ, ಅದನ್ನ ಮುಸ್ಲಿಮರಿಗೆ ನೀಡಲು ಪ್ರಯತ್ನಿಸುತ್ತಿದೆ ಅಂತ ಮೀಸಲಾತಿ ಅಸ್ತ್ರ ಪ್ರಯೋಗ ಮಾಡಿದ್ರು. लेकिन कर्नाटक की कांग्रेस सरकार उसने और एक पाप किया। मुस्लिम समुदाय में जितनी भी जातियां हैं सबको उन्होंने OBC कोटा में डाल दिया और OBC बना दिया। यानी जो हमारे देश के OBC समाज को लाभ मिलता था उसका बड़ा हिस्सा कट गया और वो भी वहां चला गया। यानी कांग्रेस ने सामाजिक न्याय का अपमान किया, सामाजिक न्याय की हत्या की। कांग्रेस ने भारत के सेक्युलरिज्म की हत्या की। कर्नाटका अपना यही मॉडल ಮೋದಿ ವರ್ಸಸ್ ಅವರು. 2004ರಲ್ಲಿ ಕಾಂಗ್ರೆಸ್ ಕೇಂದ್ರದಲ್ಲಿ ಸರ್ಕಾರ ರಚಿಸಿದ ನಂತರ ಅದು ಮಾಡಿದ ಮೊದಲ ಕೆಲಸ ಅಂದ್ರೆ ಆಂಧ್ರದಲ್ಲಿ SC/ST ಮೀಸಲಾತಿ ಕಡಿತಗೊಳಿಸಿ ಅದನ್ನ ಮುಸ್ಲಿಮರಿಗೆ ನೀಡೋಕೆ ಪ್ರಯತ್ನಿಸಿದ್ದು. ಅದು ಪ್ರಾಯೋಗಿಕ ಯೋಜನೆಯಾಗಿದ್ದು ದೇಶಾದ್ಯಂತ ಜಾರಿ ಮಾಡೋಕೆ ಪಕ್ಷ ಯೋಚಿಸಿತ್ತು.
2004 ಮತ್ತು 2010 ನಡುವೆ ಆಂಧ್ರದಲ್ಲಿ ಮುಸ್ಲಿಂ ಮೀಸಲಾತಿ ಜಾರಿಗೊಳಿಸೋಕೆ ಕಾಂಗ್ರೆಸ್ 4 ಬಾರಿ ಪ್ರಯತ್ನಿಸಿತು. ಆದರೆ ಕಾನೂನು ತೊಡಕಿನಿಂದ ಮತ್ತು ಸುಪ್ರೀಂ ಕೋರ್ಟ್ನಿಂದ ಅದರ ಉದ್ದೇಶ ಈಡೇರಲಿಲ್ಲ. ಇನ್ನು 2011ರಲ್ಲಿ ಕಾಂಗ್ರೆಸ್ ಅದನ್ನ ದೇಶಾದ್ಯಂತ ಜಾರಿಗೆ ತರೋಕೆ ಪ್ರಯತ್ನಿಸಿತು. ಎಸ್ಸಿ ಎಸ್ಟಿ ಒಬಿಸಿ ಹಕ್ಕುಗಳನ್ನ ಕಸಿದುಕೊಂಡು ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಅದನ್ನ ಬೇರೆಯವರಿಗೆ ನೀಡೋಕೆ ಯೋಚಿಸಿತ್ತು ಅಂತ ಮೋದಿ ಆರೋಪಿಸಿದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ ಹಿಂದುಳಿದ ವರ್ಗಕ್ಕೆ ಮುಸ್ಲಿಮರು ಸೇರ್ಪಡೆ ಮಾಡೋಕೆ ಮುಂದಾಗಿದೆ ಅಂತ ರಾಜ್ಯ ಬಿಜೆಪಿ ಟ್ವೀಟ್ ಮಾಡಿದೆ. ಪವನ್ ಕೆ ಲಕ್ಷ್ಮೀಕಾಂತ್, ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.